ಕೈ ಅದನ್ನ ಈ ಪಿನ್ನ ಕಂಡೆ ಸರೋದು ಚಿಕ್ಕಪ್ಪು ಇಲ್ಲ ಪ್ಲೀಸ್ ಬೇಡ ಅಷ್ಟೇ ಯಾರು ನೀನು ಬಿದ್ದಿಕ್ಕೆ ಹೋಗ್ತೀನಿ ಪಾಠ ಏನ್ ಪಾಠ ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಕಥನ ಯೂಟ್ಯೂಬ್ ಚಾನಲ್. ನಮ್ಮ ಅಪ್ಪನ ಮದುವೆಗೆ ಹೋಗ್ತಾ ಇದ್ದೀವಿ, ಬನ್ನಿ ನಾವು ಇಲ್ಲಿ ಎಂಜಾಯ್ ಮಾಡ್ತೀವಿ, ಎಲ್ಲ ತೋರಿಸ್ತೀವಿ. ನಮ್ದು ಎಷ್ಟು ಲಗೇಜ್ ಇಷ್ಟೆಲ್ಲ ಲಗೇಜ್ ಎತ್ಕೊಂಡು ಹೋಗ್ತಾ ಇದೀವಿ. ಅಲ್ಲೋಗಿ ಇವತ್ತೆಲ್ಲ ಏನೇನ್ ಶಾಸ್ತ್ರ ಆಗುತ್ತೆ ಏನೇನ್ ಆಗುತ್ತೆ ಎಲ್ಲ ತೋರಿಸ್ತೀವಿ. ಅವ್ರಿಬ್ರು ಏನ್ ಮಾಡ್ತಾರೆ ನನ್ನ ಯೂಟ್ಯೂಬ್ ಚಾನಲ್ ಗಾಯಿ ಮಾಡ್ರಿ ನೀವಿಬ್ರು. ಇಬ್ರು ತಂಗಿದಿರೋ ಪೋಸ್ ಬೇರೆ ಒಬ್ರೊಬ್ರದ್ದು ಒಂದೊಂದು. ಬನ್ನಿ ಅವ್ರು ಎಷ್ಟೊತ್ತೆ ಬಟ್ಟೆ ತಗೊಂಡಿದ್ದಾರೆ ಕೇಳೋಣ. ಕಾವ್ಯ ಎಷ್ಟ್ ಜೊತೆ ಬಟ್ಟೆ ತಗೊಂಡಿದ್ಯಾ? 5 ಜೊತೆ ಬಟ್ಟೆ, ಮಮ್ಮಿ 3 ಜೊತೆ ತರುತ್ತೆ. ಏಮ್ಮ ಅಲ್ಲ ಅಲಿಯಾಸ್ ಚಿಂತೆ ಅವರೇ ಎಷ್ಟ್ ಜೊತೆ ಬಟ್ಟೆ ತಗೊಂಡಿದ್ಯಾ? 12 ಜೊತೆ. ನಾವೆಲ್ಲ ಸುಮ್ನೆ ಅಂತೂ ಹಂಗೆ ಹೋಗಲ್ಲ, ಏನಾದ್ರು ತಿನ್ಬೇಕಾ ಕೇಕ್ ಕೂತಿದೀವಿ. ನೆಕ್ಸ್ಟ್ ಇಲ್ಲೇ ಇದೆ ಕುರ್ಕುರೆ ಚಾಕ್ಲೇಟ್ಸ್ ಅದು ಇದೆಲ್ಲ ಇದೆ ಇಲ್ಲಿ. ನೆಕ್ಸ್ಟ್ ಅದನ್ನ ತಿನ್ಬೇಕು. ಏನ್ ನನ್ಗ ಕೊಡೆ ಅಲ್ಲ ಅರ್ಧ ಕಿತ್ಕೊಂಬಿಟ್ಟ. ಬರೋಷ್ಟೊತ್ತಿಗಾಗ್ಲೇ ಒಂದ್ ಕಡ್ಡಿ ನೆಟ್ ಪೂಜೆ ಮಾಡಿದ್ದಾರೆ. ನೆಕ್ಸ್ಟ್ ಎಲ್ಲ ಏನ್ ಮಾಡ್ತಾರೆ ಎಲ್ಲ ವಿಡಿಯೋ ಹಾಕ್ತೀನಿ ನೋಡಿ. ಇನ್ನು ಸೆಲ್ಫಿ ತಗೊಂತಿದ್ದಾರೆ. ಫೋಟೋ ನಡಿ ಹೊಡಿತೀನಿ. ಯಾವಾಗ ಬ್ಯಾಗ್ ಎತ್ಕೊಂಡ್ ಹೋಗ್ರಿ. ನನಗೆ ಬಲೂನು ನಂಗೆ ಒಂದು ಬಲೂನು. ಎಸ್ ಕೊಡು ಕೊಡು ಕೂಟಿ ನಮ್ದು. ಅಚ್ಚಿತು ಯಾರು ಆಡು ಅಚ್ಚಿತು ಬೀಳಿಸ್ಬೇಡ. ಅಚ್ಚಿತು ಯಾರು ಹೇಳು ಬಿದ್ರಿ ಕೆಟ್ಟೋಗುತ್ತಾನೆ. ಅಚ್ಚಿತು ಯಾರು ಏನ್ ಪಾಠ ರೆಕಾರ್ಡ್ ಮಾಡ್ತಿದ್ಯಾ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿಂದ ಫುಲ್ ಕಾಮಿಡಿ ಆಗಿತ್ತು. ಮೈಕ್ ಆಫ್ ಆಗಿಬಿಟ್ಟೈತೆ, ನಾವು ನೋಡ್ಕೊಂಡೇ ಇರಲಿಲ್ಲ. ನೋಡಿ ಇಬ್ಬರು ಅಸಿಸ್ಟೆಂಟ್ಗಳು ಬ್ಯಾಗ್ಗಳು ಎತ್ಕೊಂಬರ್ತಾ ಇದ್ದಾರೆ. ಇಲ್ಲಿಂದ ಈಗ ಮೇಲೆ ಶಿಫ್ಟ್ ಮಾಡಬೇಕು. ಎತ್ಕೊಂಬರ್ತಾ ಇದ್ದಾರೆ ಇವರಿಬ್ರು, ತುಂಬ ಕಷ್ಟಪಟ್ಟು ಎತ್ಕೊಂಬತ್ತಿದ್ದಾರೆ. ಇವಾಗ ನಮ್ಮ ಅಕ್ಕ ಫೋಟೋ ಹಿಡಿ ಅಂತ ಫೋನ್ ಕೊಟ್ಬಿಟ್ಟು ಫೋಟೋ ಹಿಡ್ಸ್ಕೊತಿದ್ದಾಳೆ. ನೆಕ್ಸ್ಟ್ ಅವಳು ಮೆಹಂದಿ ಶಾಸ್ತ್ರಕ್ಕೆ ಹೋಗ್ಬೇಕು. ಹಂಗಾಗಿ ನಾವು ಮನೇಲೇ ಮೆಹಂದಿ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನಮ್ಮ ಚಿಕ್ಕಮ್ಮ ಇದು ಮೆಹಂದಿ ಕೋನ್ ಪ್ರಿಪೇರ್ ಮಾಡ್ತಿದ್ದಾರೆ. ಇವಾಗ ಮೆಹಂದಿ ಎಲ್ಲ ಫಿಲ್ ಮಾಡ್ತಾಯಿದ್ದೀವಿ. ಇನ್ನೊಂದು ಏನಾಯಿತು ಅಂದರೆ ನಾವು ಮಾಡ್ಕೊಂಡಿದ್ದಿದ್ದು ಮೆಹಂದಿ ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು. ಹಂಗಾಗಿ ಫ್ರಂಟಲ್ಲಿ ಸ್ವಲ್ಪ ಕಲರ್ ಬಂದಿಲ್ಲ ಅಷ್ಟೇ, ಬ್ಯಾಕಲ್ಲಿ ಫುಲ್ ಚೆನ್ನಾಗಿ ಕಲರ್ ಬಂದಿತ್ತು. ಇಷ್ಟು ಕೋನ್ ರೆಡಿ ಮಾಡ್ಕೊಂಡಿದ್ವಿ. ಕೆಳಗಡೆ ಹೋಗಿ ನೋಡೋಣ ಅಂದರೆ ನಮ್ಮ ವಿಡಿಯೋ ಮಾಡೋದು ಇಷ್ಟ ಇರಲಿಲ್ಲ. ಹಂಗಾಗಿ ಅವ್ನ ಮಗ ಮುಚ್ಕೊತಿದ್ದ. ಸಿಗಾಕಂಡೆ ಮಂದಿರಿಬ್ರು ಅವ್ರಿಗೆ ಹೆಂಗೆ ಹಾಕೊಳ್ಳೋದು ತಂಗಿ ಮದುವೆಲಿ ಅಣ್ಣ ಎಲ್ಲಿರ್ತಾನೆ ಅಂತ ಹುಡ್ಕೋದೇ ಬೇಡ, ತುಂಬ ಬ್ಯುಸಿ ಆಗಿಬಿಟ್ಟಿದೆ ಕೆಲಸ ಮಾಡೋದ್ರಲ್ಲಿ. ಎಲ್ಲ ಇವಾಗ ಮೆಹಂದಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಹಂಗಾಗಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡೋಕ್ಕೆ ವಿಡಿಯೋ ಬೇಕಲ್ವಾ, ಅದಕ್ಕೆ ಈ ವಿಡಿಯೋ ಮಾಡ್ಕೊಂಡಿದ್ದೆ.
ಮೆಹಂದಿ ಹಾಕ್ಬೇಕಾದ್ರೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಮಲ್ಕೊಂಬಿಟ್ಟಿದ್ದೆ, ನಿದ್ದೆ ಬಂತು ಅಂತ. ಮೆಹಂದಿ ಎಲ್ಲ ಹಾಕಿದ್ದಾದ್ಮೇಲೆ ನಮ್ಮ ಅಕ್ಕನ ಫೋಟೋ ಇಟ್ಕೊಂಡಿದ್ವಲ್ಲ ಮೆಹಂದಿ ಜೊತೆ, ಅದನ್ನು ಹಾಕಿದ್ದೀನಿ ಫೋಟೋಸ್ನ. ನೆಕ್ಸ್ಟ್ ಅದೆಲ್ಲ ಆದಮೇಲೆ ಸ್ಟಾರ್ಟ್ ಮಾಡಿದ್ದೆ ಅರ್ಶಿನ ಶಾಸ್ತ್ರ. ಕಣ್ಬಿಡು. ಬಿಸಿನೀರು ಹಾಕಿದ್ರೆ ಚೆನ್ನಾಗಿರೋದು. ಸ್ವಲ್ಪ ಮುಖ ಮೇಲೆ ಕೆತ್ಕೊ. ಓಕೆ, ನೆಕ್ಸ್ಟು ಟೆರೆಸ್ ಮೇಲೆ ಹೋಗಿ ಈ ಥರ ನೀರು ಹಾಕ್ತಾ ಇದ್ವಿ ಎಲ್ಲರೂ. ಬಿಸಿನೀರೇ ಹಾಕಿದ್ದು, ಆದರೂ ಬಿಸಿಗೆ ಅವಳು ಹಿಂಗೆ ಆಡ್ತಿದ್ದಾಳು ಒಂಥರ. ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ. ನಾನು ನೀರು ಹಾಕಬೇಕು ಅಂತ ಹಠ ಮಾಡ್ಕೊಂಡು ಹೋಗಿ ನೀರು ಹಾಕ್ತೆ. ನಾನು ಬಂದಿದ್ದು ಖುಷಿಗೇನೋ ಫುಲ್ ಡ್ಯಾನ್ಸ್ ಆಡ್ತಿದ್ದಾಳೆ ನಮ್ಮ ಅಕ್ಕ. ನಾನು ಹಾಕ್ತೆ ಅಂತ ಹೇಳ್ಬಿಟ್ಟು ನನ್ನ ತಂಗಿನೂ ಹಾಕ್ತಾ ಇದ್ದಾಳೆ ಇವಾಗ. ಇವಳು ಹಾಕಿದ್ಮೇಲೆ ಲಾಸ್ಟ್ ಆಯಿತು, ಎಲ್ಲರೂ ಹಾಕಿದಾಗಿತ್ತು. ಆರತಿ ಸಾಂಗ್ ಹೆಂಗೆ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ. ಕನಕಲಕ್ಷ್ಮೀ ದೇವಿಗೆ ಹೂಮಾಲೆ ಹಾಕಿರಿ, ಆದಿಲಕ್ಷ್ಮೀ ದೇವಿಗೆ ನೆಕ್ಸ್ಟ್ ಅಲ್ಲೇ ಸಿಂಪಲಾಗಿ ಟೆರೆಸ್ ಮೇಲೆ ಸುಮ್ಮನೆ ಫೋಟೋ ಇಟ್ಕೊಂಡಿದ್ವಿ. ಆ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ನನ್ನ ತಂಗಿದಂತೂ ಇದೇ ಪೋಸ್ ಯಾವಾಗ್ಲೂ. ಇದಾಗಿತ್ತು ಮದುವೆ ಪಾರ್ಟ್ 1 ವ್ಲಾಗ್. ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾ ಇರಿ. ಬಾಯ್ ಬಾಯ್.